ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಥರ್ಸ್ಡೇ ವೀಕ್ ಡೇ. ಸೊ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಹೇಗಿರುತ್ತೆ ಇವತ್ತಿನ ಡೇ, ಏನೇನೆಲ್ಲ ಮಾಡ್ತೀನಿ, ಆಲ್ರೆಡಿ ಏನೇನು ಮಾಡಿದ್ದೀನಿ ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್. ಏನಂದರೆ ಮಾರ್ನಿಂಗ್ ಎದ್ದು ಅರೌಂಡ್ 7-7:30ಗೆಲ್ಲ ಎದ್ದೇಳ್ಬಿಡ್ತೀನಿ. ಇವಾಗ ಎದ್ದು ತಾನು ರೆಡಿ ಮಾಡಿಸಿ ಫಸ್ಟ್ ನಾನು ಫ್ರೆಶ್ನಪ್ ಆಗಿ ತಾನು ವೇದಳಷ್ಟೆಲ್ಲ ಅವ್ಳಿಗೆ ಏನಾದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಇವತ್ತು ಅವಳು ಜಸ್ಟ್ ಕೆಲಾಕ್ಸ್ ತಿನ್ಕೊಂಡ್ಳು, ಹಾಗಾಗಿ ಏನು ಕುಕ್ ಮಾಡಿಲ್ಲ. ನಾನು ಕೂಡ ಆಲಲ್ಲಿ ಕೆಲಾಕ್ಸ್ ಹಾಕಿ ತಿಂದೆ. ಅವಳಿಗೆ ಏನು ಕೇಳ್ತಾಳೆ ಅದು ಮಾಡಿ ಕೊಡ್ತೀನಿ, ಏಕೆಂದರೆ ಅವ್ಳು ಮಾರ್ನಿಂಗ್ ಟೈಮ್ ತಿನ್ನೋದಕ್ಕೆ ಸ್ವಲ್ಪ ಇನ್ನೂ ಅಷ್ಟು ಅಭ್ಯಾಸ ಆಗಿಲ್ಲ. ಅವಳು ತಿನ್ನುವಾಗ ಶಿ ಫೀಲ್ಸ್ ಲೈಕ್ ಅಂದರೆ ಆಚೆ ಹಾಕೋ ಥರ ಫೀಲ್ ಮಾಡ್ತಾಳೆ. ಹಾಗಾಗಿ ಅವಳು ಏನು ಕೇಳ್ತಾಳೆ ಅದನ್ನು ಮಾತ್ರ ಒಂದೊಂದು ಡೇ ಸರಿ ಕೇಳ್ತಾಳೆ, ಒಂದೊಂದು ದಿವಸ ಬಂದರೆ ಈ ಥರ ಕೆಲಾಕ್ಸ್ ಏನಾದರೂ ತಿನ್ಕೊತಾಳೆ. ಮ್ಯಾಗಿ ಕೇಳ್ತಾಳೆ ಮಾರ್ನಿಂಗ್, ಬಟ್ ನಾನು ಮಾಡಿಕೊಡಲ್ಲ. ಈ ಥರ ಏನಾದರೂ ಬ್ರೇಕ್ಫಾಸ್ಟ್ ಇಡ್ಲಿ ಸರಿ, ದೋಸೆ, ಚಪಾತಿ ಕೂಡ ತಿಂತಾಳೆ ಮಾರ್ನಿಂಗ್ ಟೈಮ್. ಈ ಥರ ಎಲ್ಲ ತಿನ್ಕೊತಾಳೆ. ಕೆಲವೊಬ್ರು ಬಂದು ಜಸ್ಟ್ ಮಿಲ್ಕ್ ಕೊಟ್ಟು ಕಳಿಸ್ತೀರ ಮಕ್ಕಳಿಗೆ. ನನ್ನ ಅಕ್ಕ ಕೂಡ ನನಗೆ ಅಂದರೆ ಸಜೆಸ್ಟ್ ಮಾಡಿದ್ರು ಏನಂತ, ಮಿಲ್ಕ್ ಮಾರ್ನಿಂಗ್ ಟೈಮ್ ಕೊಡಬಾರ್ದು, ಏಕೆಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಇಲ್ಲಾಂದರೆ ಜಸ್ಟ್ ಮಿಲ್ಕ್ ಕುಡ್ದು ಹೋದರೆ ಅವ್ರಿಗೆ ಸಾಕಾಗೋದಿಲ್ಲ, ಸಾಲಿಡ್ಸ್ ಏನಾದರೂ ಕೊಡಬೇಕು. ಹಾಗಾಗಿ ನೀನು ಸಾಲಿಡೇ ಪ್ರಾಕ್ಟೀಸ್ ಮಾಡು, ಸೊ ದಟ್ ಅವಳು ಬೆಳೀತಾ ಚೆನ್ನಾಗಿ ತಿನ್ಕೊತಾಳೆ, ಏನು ತೊಂದರೆ ಆಗೋಲ್ಲ. ವೆನ್ ಶಿ ಕಮ್ ಬ್ಯಾಕ್ಸ್ ಫ್ರಮ್ ಸ್ಕೂಲಲ್ಲ ಆವಾಗ ಬಂದು ನೀನು ಏನಾದರೂ ಈ ಥರ ಹಾಲು ಕೊಟ್ಬಿಟ್ಟು ಆಮೇಲೆ ಬೇರೆ ಏನಾದರೂ ತಿನ್ನಿಸ್ಬೋದು ಅಂತ ಹೇಳಿದ್ರು. ಮತ್ತು ಸ್ನ್ಯಾಕ್ಸ್ ಕೂಡ ನಾನು ತಾನ್ವಿಗೆ ಸೆಂಡ್ ಮಾಡ್ತೀನಿ, ಸೊ ದಟ್ ಅವಳಿಗೆ ಅಲ್ಲಿ ಕೂಡ ಏನಾದರೂ ಸಾಲಿಡೇ ತಿಂತಾಳೆ, ಮನೆಯಲ್ಲೂ ತಿಂದಿರ್ತಾಳೆ. ಒಂದು ಹಾಫ್ ಡೇ ಇರ್ತಾಳಲ್ವ ಸ್ಕೂಲಲ್ಲಿ, ಸೊ ಅವಳಿಗೆ ಮ್ಯಾನೇಜ್ ಆಗುತ್ತೆ. ಇಲ್ಲಾಂದರೆ ಹೊಟ್ಟೆ ಶೂಗೆ ಮಕ್ಕಳು ಬರೋವಾಗ ಕ್ರ್ಯಾಂಕಿ ಆಗಿರ್ತಾರೆ, ಬರ್ತಾ ಅಳೋದು, ಇಲ್ಲ ಬಂದ ತಕ್ಷಣ ಅಳೋದು, ಹಿಂಗೆಲ್ಲ ಮಾಡ್ತಾರೆ. ಅವ್ರಿಗೆ ಹೇಳ್ಕೊಳೋಕೆ ಗೊತ್ತಾಗಲ್ಲ, ಸಡನ್ ಆಗಲ್ವ. ಹಾಗಾಗಿ ಸೊ ಮಾರ್ನಿಂಗ್ ಬಂದು ಕೆಲಾಕ್ಸ್ ತಿಂದ್ಕೊಂಡು ಕೆಲಾಕ್ಸಿಗೆ ಹಾಲು ಹಾಕಿ ಕೊಟ್ಟಿದ್ದೆ. ಅದನ್ನು ತಿಂದು ಕುಡಿದು ಹೊರಟಳು. ಕರ್ಕೊಂಡೋಗಿ ನಾನೇ ಬಿಟ್ಟು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ, ಒಂದೆರಡು ಪಾತ್ರೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿ, ಸೊ ಹಾಗೆ ಕೆಲಸ ಎಲ್ಲ ಮುಗಿದಿದೆ. ಇವಾಗ ಮಧ್ಯಾಹ್ನ ಲಂಚಿಗೆ ಹಸ್ಬೆಂಡ್ ನೆನ್ನೆ ಹೇಳ್ತಾಯಿದ್ರು ನಾವು ಹೊರಗಡೆ ಹೋಗೋಣ ಅಂಥೇಳಿ. ಸೊ ಅವ್ರನ್ನ ಕೇಳ್ತೀನಿ, ಅವ್ರು ಏನಾದರೂ ಹೋಗೋಣ ಅಂದರೆ ಹೊರಗಡೆ ಹೋಗೋದು, ಇಲ್ಲ ಅಂದರೆ ಮನೆಯಲ್ಲೇ ಏನಾದರೂ ಕುಕ್ ಮಾಡೋಣ ಅಂಥೇಳಿ. ಆಲ್ರೆಡಿ ರೈಸ್ನ ಬಂದು ನೆನೆಯಕ್ಕೆ ಹಾಕಿಟ್ಟಿದ್ದೀನಿ ಅಂದರೆ ಅನ್ನಕ್ಕೆ. ಸೊ ಈ ಥರ ಇಷ್ಟು ಕೆಲಸ ಆಗಿದೆ. ನನಗಿನ್ನೂ ಅಂದರೆ ನ್ಯೂ ಇಯರ್ಗೆ ಬಂದು ಸ್ಯಾರಿ ವೇರ್ ಮಾಡಿದ್ದೆ. ಅದು ಕೇಕ್ ಕಟ್ ಮಾಡುವಾಗ ಸ್ಯಾರಿ ಮೇಲೆಲ್ಲ ಬಿತ್ತು. ನಮ್ಮ ನ್ಯೂ ಇಯರ್ ಅಷ್ಟೇನು ಗ್ರ್ಯಾಂಡ್ ಸೆಲೆಬ್ರೇಷನ್ ಇದ್ದಿಲ್ಲ, ಬಟ್ ಮನೆಯಲ್ಲೇ ಒಂದು ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ. ಟೆಂಪಲ್ ಹೋಗಿ ಬಂದ್ವಿ, ಹಾಗೆ ಮನೆಗೆ ಸ್ವೀಟ್ಸ್ ಎಲ್ಲ ತಂದು ತಿಂದು, ಹಾಗೆ ಮನೆಯಲ್ಲೇ ನಾನು ಕೇಕ್ ಬೇಕ್ ಮಾಡಿದ್ದೆ, ಅದನ್ನು ತಿಂದ್ವಿ. ಅಂದರೆ ಕಟ್ ಮಾಡಿ ತಾನ್ವಿಗೆ ಅವಳು ಬಿಫೋರ್ ಡೇನೇ ಹೇಳ್ತಿದ್ಲು, ಅಮ್ಮ ನನಗೆ ಹ್ಯಾಪಿ ಬರ್ಡೇ ಮಾಡಿ ಅಂದರೆ ನ್ಯೂ ಇಯರ್ನ ಆ ಥರ ಹೇಳ್ತಿದ್ಲು ಅವಳು. ಸೊ ದಟ್ಗೆ ಮನೆಯಲ್ಲೇ ಕೇಕ್ ಬೇಕ್ ಮಾಡಿ ಕಟ್ ಮಾಡಿ ತಿಂದ್ವಿ. ಚೆನ್ನಾಗಾಗಿತ್ತು. ನಾನು ಸ್ವಲ್ಪ ಚೆನ್ನಾಗಿ ಮಾಡೋದನ್ನು ಕಲಿತಿದ್ದೀನಿ. ಮುಂಚೆ ಸ್ವಲ್ಪ ತಿಕ್ಕಾಗ್ಬಿಡ್ತಾಯಿತ್ತು, ಗಟ್ಟಿ ಇರ್ತಾಯಿತ್ತು, ಇವಾಗ ಸಾಫ್ಟಾಗಿ ಆಗ್ತಾಯಿದೆ. ಫಸ್ಟ್ ಟೈಮ್ ಬೇಕ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಸೆಕೆಂಡ್ ಆ್ಯಂಡ್ ಥರ್ಡ್ ಮಾಡಿದ್ದು ಸ್ವಲ್ಪ ಒಂಥರ ರಫ್, ಅಂದರೆ ತುಂಬ ಗಟ್ಟಿ ಇರೋ ಥರ ಅನಿಸಿತ್ತು. ಬಟ್ ಈ ಟೈಮ್ ಸ್ಪಾಂಜಾಗಿ ಸಾಫ್ಟಾಗಿ ಆಗಿತ್ತು. ಸೊ ಆಯಿತು. ಈ ಥರ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು. ಅದ್ರದ್ದು ಕ್ಲಿಪ್ಪಿಂಗ್ ನಾನು ಜಸ್ಟ್ ನಾವು ಕೇಕ್ ಕಟ್ಟಿಂಗ್ದು ಆ್ಯಡ್ ಮಾಡ್ತೀನಿ. ಟೆಂಪಲ್ ಹೋಗಿದ್ದೆಲ್ಲ ನಾನು ಅಷ್ಟು ಶೂಟ್ ಮಾಡಿಲ್ಲ, ಯಾಕೆಂದರೆ ಇಲ್ಲೇ ಮನೆ ಹತ್ರನೇ ಹೋಗಿದ್ದು ಟೆಂಪಲು, ಚೌಡೇಶ್ವರಿ ಟೆಂಪಲ್ ಹೋಗಿದ್ವಿ, ಚಾಮುಂಡೇಶ್ವರಿ ಟೆಂಪಲ್ ಹೋಗಿ ಬಂದ್ವಿ. ಸೊ ಹಿಂಗಾಯಿತು ಫ್ರೆಂಡ್ಸ್ ನ್ಯೂ ಇಯರು. ಹೋಪ್ಫುಲಿ ನಿಮ್ಮದು ಎಲ್ರಿಗೂ ಚೆನ್ನಾಗಾಗಿರುತ್ತೆ. ಹೊಸ ವರ್ಷ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೆಯದನ್ನೇ ಮಾಡಲಿ, ನಿಮ್ಮದು ಈ ವರ್ಷ ಪೂರ್ತಿ ಎಲ್ಲರೂ ಖುಷಿಯಾಗಿರಿ ಅಂತ ದೇವ್ರ ಹತ್ರ ನಾನು ಕೂಡ ಕೇಳ್ಕೊಂಡಿದ್ದೀನಿ ಆಲ್ರೆಡಿ. ನಿಮಗೂ ಎಲ್ರಿಗೂ ಚೆನ್ನಾಗಾಗಲಿ ಈ ವರ್ಷ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೊರಗಡೆ ಹೋಗೋದ ಏನು ಲಂಚಿಗೆ ಅಂತೇಳಿ ಡಿಸೈಡ್ ಮಾಡಬೇಕು. ನಾನು ತಾನೇ ಬಿಟ್ಟು ಬಂದು ಹಾಲು ಕುಡಿದು ಸ್ವಲ್ಪ ಟೀ ಕೇಕ್ ಇದೆಲ್ಲ ತಿಂದೆ, ಅಂದರೆ ಟೀ ಕುಡಿದು ಟೀ ಕೇಕ್ ಎಲ್ಲ ತಿಂದೆ. ಸೊ ಇಷ್ಟಾಗಿದೆ ಇವತ್ತಿನ ಡೇ. ಮಾರ್ನಿಂಗ್ ಇವಾಗ ಆಲ್ಮೋಸ್ಟ್ 11 ಆಗ್ತಾಯಿದ್ದು ಫ್ರೆಂಡ್ಸ್. 7-7:30 ಎದ್ದಿದ್ದು ಇವತ್ತು. ಯೂಶ್ವಲಾಗಿ 7ಗೆಲ್ಲ ಎದ್ಬಿಡ್ತೀನಿ, ಬಟ್ ಇವತ್ತು 7:30 ಆಯಿತು. ಸೊ ಎದ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ಅದು ಕೇಕ್ ಚೆಲ್ಕೊಂಡ್ಬಿಟ್ಟಿದೆ ಸ್ಯಾರಿ ಮೇಲೆ. ಸೊ ಅದನ್ನು ಹ್ಯಾಂಡ್ ವಾಶೇ ಮಾಡೋಣ, ಅದರೆಲ್ಲ ಸ್ಟೋನ್ಸ್ ಈ ಥರ ಎಲ್ಲ ಇದೆ ಸ್ವಲ್ಪ, ಹಾಗಾಗಿ ಅದು ವಾಶ್ ಮಾಡಿ ಒಣಗಕ್ಕೆ ಹಾಕಿದ್ರೆ ಕೆಲಸ ಮುಗಿಯುತ್ತೆ. ಅಷ್ಟರಲ್ಲಿ ತಾನು ಕೂಡ ಬರ್ತಾಳೆ. ಅವಳಿಗೆ ಇತ್ತೀಚೆಗೆ ಬ್ರೋಕಲಿ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ನನಗೆ ಹೇಳಿದ್ರು, ಅಮ್ಮ ನನಗೆ ಬಿಟ್ಟು ಬರೋವಾಗ, ನನಗೆ ಮನೆಗೆ ಬರೋವಾಗ ಬ್ರೋಕಲಿ ಬೇಕಂತೇಳಿ. ನಾನು ಹೊರಗಡೆ ಲಂಚಿಗೆ ಹೋದರೆ ಮನೆಯಲ್ಲಿ ತಿಂದು ಹೋದರೆ ಅಷ್ಟು ತಿನ್ನಲ್ಲ ಅವಳು ಅಂತೇಳಿ ಮಾಡಿಲ್ಲ. ನೋಡೋಣ. ಆದರೆ ಬ್ರೋಕಲಿ ಕೂಡ ಮಾಡಬೇಕು ಅವಳಿಗೆ, ಅಂದರೆ ಜಸ್ಟ್ ಫ್ರೈ ಮಾಡಿ ಕೊಡ್ತೀನಿ, ಬಾಯ್ಲ್ ಮಾಡಿ, ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಫ್ರೆಂಡ್ಸ್, ತುಂಬ ಒಳ್ಳೇದಿದೆ ಬ್ರೋಕಲಿ. ನಿಮ್ಮ ಮಕ್ಕಳು ಏನಾದರೂ ಇಷ್ಟಪಟ್ಟರೆ ಬ್ರೋಕಲಿನ, ನಂತರ ಚಿಕ್ಕ ಚಿಕ್ಕ ಮಕ್ಕಳಿರೋ ಅಮ್ಮಂದಿದ್ರೆ ಹೇಳ್ತಿದ್ದೀನಿ,
ನೀವು ಕೂಡ ನಾಲ್ಕು ಕೂಡ ತಿನ್ಬೋದು, ತುಂಬಾ ಒಳ್ಳೆಯದು ಹೆಲ್ತಿಗೆ. ಬಾಯ್ಲ್ ಮಾಡಿ ಸ್ವಲ್ಪ ಆಯಿಲ್ ಮತ್ತು ಒಂದೆರಡು ಎಸಳು ಬೆಳ್ಳುಳ್ಳಿನ ಚೆನ್ನಾಗಿ ಚಾಪ್ ಮಾಡಿ ಹಾಕ್ಬಿಟ್ಟು ಬ್ರೋಕಲಿ ಬಾಯ್ಲ್ ಮಾಡಿರೋ ಬ್ರೋಕಲಿನ ತೆಗೆದ್ರಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ನೀರಂಶ ಎಲ್ಲ ಹೋಗೋ ತನಕ ಸೂಪರ್ ಟೇಸ್ಟಲ್ಲಿ ಬರುತ್ತೆ. ವಿತ್ ನೀರಂಶ ಇರುವ ಕೂಡ ತಿಂದ್ರೂ ಚೆನ್ನಾಗೇ ಇರುತ್ತೆ, ಏನಿದಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅವಳಿಗೆ ಅದು ಬಂದು ಚಿಕನ್ ಫ್ಲೇವರ್ ಫೀಲ್ ಮಾಡ್ತಾಳೆ ಅವಳು ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ, ಹಾಗಾಗಿ ಬ್ರೋಕಲಿನ ತುಂಬ ಇಷ್ಟಪಡ್ತಾಳೆ. ಮತ್ತು ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಇದ್ದರೆ ಇವಾಗ ಅದರಲ್ಲಿ ಎಲ್ಲ ಒಳ್ಳೊಳ್ಳೆ ಇದ್ದಿರೋದ್ರಿಂದ ಅಂಶಗಳು ತುಂಬಾ ಒಳ್ಳೆಯದು. ಮತ್ತು ಅದು ಹಸಿರು ತರಕಾರಿ ಬ್ರೋಕಲಿ ಅಲ್ವಾ, ಅದು ಹೆಲ್ತಿಗೆ ತುಂಬ ಒಳ್ಳೆಯದಿದೆ. ಯಾರಾದರೂ ಬೇಕಾದರೆ ನೀವು ಕೂಡ ತಿನ್ನಿ, ಇಲ್ಲಾಂದರೆ ಮಕ್ಕಳಿಗೆ ಕೂಡ ಕೊಡ್ಬೋದು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಕೆಲಸ ಏನಂತ ನೋಡೋಣ. ಫ್ರೆಂಡ್ಸ್, ನಾನು ಇವಾಗಷ್ಟೇ ಸ್ಕೂಲಿಂದ ಯಾರ ಜೊತೆ ಬಂದೆ ನೀನು? ಡ್ಯಾಡಾ ಜೊತೆ. ಅಳ್ಬಾರ್ದು. ಸೊ ಡ್ಯಾಡಿ ಜೊತೆ ಡ್ಯಾಡಿನೇ ಹೋಗಿ ಕರ್ಕೊಂಬಂದರು. ಅವಳಿಗೆ ಮಾರ್ನಿಂಗ್ ಹಾಲು ಕೊಡಲ್ಲ ಅಂತ ಹೇಳ್ತಾ ಇದ್ದೆ ಅಲ್ಲ ನಾನು. ಸೊ ಹಂಗಾಗಿ ಇವಾಗ ಹಾಲು ಕಾಯಿಸಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಜೊತೆಗೆ ಬೋರ್ನ್ವಿಟಾ ಕುಡಿತಿದ್ದಾಳೆ ಇವಾಗ ತಾನ್ವಿ. ಸೊ ಬೋರ್ನ್ವಿಟಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅವಳು ಸ್ವಲ್ಪ ಹಂಗೆ ಬಂದ ತಕ್ಷಣ ನೋಡಿ ಅಳ್ತಾ ಇರೋದೆ. ನಿಮ್ಮ ಮನೇಲೂ ನಿಮ್ಮ ಮಕ್ಳು ಹಿಂಗೆ ಮಾಡ್ತಾರಾ ಹೇಳಿ? ಬಂದ ತಕ್ಷಣ ಅಳ್ತಿರ್ತಾಳೆ, ಏನು ಕೊಟ್ಟರು ಸಮಾಧಾನ ಆಗಲ್ಲ, ಏನು ಹೇಳಿದ್ರು ಸಮಾಧಾನ ಆಗಲ್ಲ. ತಾನ್ವಿ ಏನು ಮಾಡ್ತಿದ್ಯಾ? ಮಾತಾಡಲ್ವ ನನ್ನ ಜೊತೆ? ಆ ಕಡೆ ಹೋಗಿದೆ. ಬೇಗ ಕುಡಿಬೇಕು, ಹೋಗೋಣ ನಾವು. ಕುಡಿ ಬೇಗ. ಎಲ್ಲಿ ಬಂದಿದ್ಯಾ? ಫೋಟೋ ತೆಗೆಸ್ಕೊಳ್ಳೋಕ್ಕೆ ತೆಗೆಸ್ಕೊಳ್ಳಲ್ವ ನೀನು? ಹಂಗಿದ್ರೆ ಯಾಕೆ ಇಷ್ಟ ಇಲ್ಲ? ಇಷ್ಟ ಇಲ್ವಾ? Love you. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೋಗಿ ಬಂದ್ವಿ ನಾವು ತಾನ್ವಿನ ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಮಾಡಿಕೊಂಡು ಹಾಗೆ ಹೋಗಿ ತಾನ್ವಿಗೆ ಫೋಟೋ ತೆಗ್ಸಿ ಬಂದ್ವಿ. ಇಲ್ಲಿ ನೋಡಿ, ಇದು ತಾನ್ವಿಗೆ ಫೋಟೋ ತೆಗ್ಸಿದ್ದು. ಹಿಂಗೆ ಪೋಸ್ ಕೊಟ್ಟಿದ್ದಾಳೆ. ಅವಳು ಊಟ ಮಾಡಿ ಬಂದು ಮತ್ತೆ ಅವಳು ರೆಡಿ ಮಾಡಿಸ್ಕೊಂಡು ಫೋಟೋ ತೆಗ್ಸೋಕೆ ಕರ್ಕೊಂಡು ಹೋಗಿದ್ವಿ. ನಾವು ಹೋಗಿ ಈ ಥರ ತೆಗ್ಸಿದ್ವಿ. ಹಿಂಗೆ ತೆಗ್ಸಿ ಬಂದಿದ್ದು ಆಯಿತು. ಬಂದು ಸ್ವಲ್ಪ ಹೊತ್ತಾಯಿತು, ಫುಲ್ ಟಯರ್ಡ್ ಆಗಿಬಿಡ್ತು. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಬೇರೆ ಹೇಳಿದ್ರು ಫೋಟೋ ಸ್ಟುಡಿಯೋದಲ್ಲಿ. ಅವರೆಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು, ಅಂದರೆ ಊಟ ಮಾಡ್ತಿದ್ರು ಅಲ್ಲೇ. ಇಲ್ಲಿ ನಮ್ಮ ಮನೆ ಹತ್ರನೇ 2-3 ಇದೆ ಸ್ಟುಡಿಯೋಸು, ಬಟ್ ಯಾವುದೂ ಓಪನ್ ಇಲ್ಲ. ಕೊನೆಗೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು, ಒಂದು 5-6 ನಿಮಿಷ ಆಗುತ್ತೆ. ಅಲ್ಲಿ ಹೋಗಿ GK ವೇಲಲ್ಲೇ ತೆಗೆಸಿ ಬಂದ್ವಿ. ಇಲ್ಲಿ ಚೆನ್ನಾಗಿರುತ್ತೆ ಫೋಟೋಸ್, ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಮತ್ತು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಫೋಟೋ ತೆಗೆದಾದ್ಮೇಲೆ ಅಲ್ಲೇ ಫೋಟೋ ಕೊಟ್ಬಿಟ್ರು. ಅರೌಂಡ್ 20 ಕಾಪೀಸು ಏನೋ ಹೇಳಿದ್ರು. 200 ರುಪೀಸ್, 18 ಕಾಪೀಸ್ ಅನ್ಕೊತೀನಿ, 200 ರುಪೀಸನ್ನು ತೊಗೊಂಡಿದ್ದಾರೆ. ಇವಾಗ ತಾನ್ವಿಗೆ ತೆಗ್ಸಿ ಬಂದಿತ್ತು. ಸ್ಕೂಲಲ್ಲಿ ಕೊಡಬೇಕಿತ್ತು, ಹಾಗಾಗಿ ತೆಗೆಸ್ಕೊಂಡು ಬಂದು ಹಿಂಗೆ ಪೋಸ್ ಕೊಟ್ಟಿದ್ದಾಳೆ. ಆಯಿತಾ, ನಗ್ತಿದ್ದಾಳೆ, ಸ್ಮೈಲ್ ಮಾಡ್ತಿದ್ದಾಳೆ. ಸೊ ಆಯಿತು ಫ್ರೆಂಡ್ಸ್, ಇವಾಗ ಬಂದಿದ್ದಾಯಿತು ಮನೆಗೆ. ಸ್ವಲ್ಪ ಹೊತ್ತು ತಾನ್ವಿನ ಮಲಗಿಸಿ ನಾನು ರೆಸ್ಟ್ ಮಾಡ್ತೀನಿ. ಆಮೇಲೆ ಮತ್ತೆ ಸಿಗ್ತೀನಿ ನಾನು ನಿಮಗೆ ಈವ್ನಿಂಗ್ ರೊಟೀನಲ್ಲಿ. ಸೊ ಇವಾಗ ಸದ್ಯಕ್ಕೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಈವ್ನಿಂಗ್ ಆಗಿದೆ. ಈವ್ನಿಂಗ್ಗೆ ಇವಾಗ ಕಿಚನಿಗೆ ಬಂದಿದ್ದೀನಿ. ತಾನ್ವಿಗೆ ಏನಾದರೂ ಸ್ನ್ಯಾಕ್ ಮಾಡೋಣ, ಹಾಗೆ ನಮಗೆ ಬಂದು ಟೀ ಮಾಡೋಣ ಅಂಥೇಳಿ. ಫಸ್ಟ್ ತಾನ್ವಿಗೆ ಬ್ರೋಕಲಿ ನಾನು ಆಫ್ಟರ್ನೂನೇ ಹೇಳಿದೆ, ಅವಳಿಗೆ ಇಷ್ಟಪಡ್ತಾಳೆ ಅಂಥೇಳಿ. ಹಾಗಾಗಿ ಹಸ್ಬೆಂಡ್ ತಂದಿದ್ರು. ಇವಾಗ ಬ್ರೋಕಲಿನ ಕಟ್ ಮಾಡಿಬಿಟ್ಟು ಅವ್ಳಿಗೆ ಬಾಯ್ಲ್ ಆಗೋಕೆ ಇಟ್ಬಿಡ್ತೀನಿ. ಜೊತೆನಲ್ಲಿ ಹಾಗೆ ನಮಗೂ ಟೀ ಮಾಡ್ತೀನಿ. ಸೊ ಇದು ಬೆಂದಮೇಲೆ ತುಂಬ ಕಮ್ಮಿ ಆಗಿಬಿಡುತ್ತೆ. ನಾನು ಕೂಡ ಸ್ವಲ್ಪ ತಿಂತೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ವಾಶ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಿದ್ದೀನಿ.
ಇವತ್ತು ಫರ್ ಚೇಂಜ್ ಇರಲಿ ಅಂಥೇಳಿ ಕಾಫಿ ಮಾಡ್ತಿದ್ದೀನಿ. ನಾವು ಯೂಶ್ವಲಾಗಿ ನೆಸ್ಕೆಫೆ ಇದೆಲ್ಲ ಬರುತ್ತಲ್ಲ, ನೆಸ್ಕೆಫೆ ಸನ್ರೈಸ್ ಅಂತೇಳಿ ಆ ಥರ ತಂದು ಯೂಸ್ ಮಾಡ್ತಿದ್ವಿ. ಅದೇನಾಗ್ತಿದೆ, ನಾವು ಕಾಫಿ ರೇರಾಗಿ ಮಾಡೋದು ನಮ್ಮ ಮನೇಲಿ. ಇಲ್ಲ ಅತ್ತೆ ಮಾವ ಬಂದಾಗ ಯಾವಾಗಲಾದರೂ ಅವ್ರು ಕುಡಿತೀವಿ ಅಂದರೆ ರೇರಾಗಿ ಕುಡಿತಾರೆ. ಸೊ ಹಾಗಾಗಿ ತರಿಸಿ ಇಡ್ತಿದ್ದೆ. ನನ್ನದು ಏನಾಗ್ತಿತ್ತು, ಸ್ವಲ್ಪ ದಿನ ಹಂಗೆ ನೋಡ್ದಿರ ಹಂಗೆ ಇಟ್ಟು ಅದೆಲ್ಲ ಗಟ್ಟಿ ಆಗಿಬಿಡ್ತಾಯಿತ್ತು. ಪೌಡ್ರೆಲ್ಲ ಒಂಥರ ನೀರು ಥರ ಬಿಟ್ಟು ಗಟ್ಟಿಯಾಗಿ ಹಾಳಾಗ್ತಿತ್ತು. ತುಂಬ ಸತಿ ಹಾಗೆ ಆಯಿತು. ಮತ್ತು ಯಾರಾದರೂ ಬಂದವಾಗ ಕಾಫಿ ಮಾಡೋಣ, ಅವ್ರು ಕಾಫಿ ಕೇಳಿದ್ರೆ ಕಾಫಿ ಮಾಡೋಣ ಅಂತ ಹೋದರೆ ಆ ಪೌಡ್ರು ಗಟ್ಟಿಯಾಗಿಬಿಟ್ಟು ಕಾಫಿ ಕೊಡೋಕ್ಕೆ ಆಗ್ತಿದ್ದಿಲ್ಲ. ಹಾಗಾಗಿ ಒಂದು ಐಡಿಯಾ ಮಾಡಿದೆ, ಆ ಥರ ಏನು ಹೇಳೋದು, ಈ ಕ್ರಂಚಿ ಏನು ಬರುತ್ತಲ್ಲ ಆ ಥರ ಕಾಫಿ ಪೌಡರ್ ಬೇಡ, ಮಾಮೂಲಿ ಇವಾಗ ಬ್ರೂದು ತೊಗೊಂಡು ಹೋಗಿದ್ದೀವಿ. ಇದೇನಪ್ಪ ಅಂದರೆ ಇದು ಗಟ್ಟಿ ಆಗಲ್ಲ. ನಾನು ತುಂಬ ದಿವಸದಿಂದ ಇಟ್ಟಿದ್ದೀನಿ, ಮತ್ತು ಅದ್ರ ಜೊತೆಗೆ ಹಿಂಗೆ ಪ್ಯಾಕೆಟೆಲ್ಲ ಇಟ್ಕೊಂಡಿದ್ದೀನಿ, ಸೊ ದಟ್ ಇದಾಗಲ್ಲ ಅಂತ. ಬಟ್ ನೆಸ್ಕೆಫೆ ಅಷ್ಟು ನಂಗೆ ಇಷ್ಟ ಆಗಲ್ಲ. ಬಟ್ ಓಕೆ, ಕಾಫಿ ಅಂತ ಕುಡಿಬೇಕಂತ ಬಂದಾಗ ಇದ್ರದ್ದು ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇವಾಗಲಾದರೂ ಕಾಫಿ ಕುಡಿಬೇಕು ಅನಿಸ್ದಾಗ ಮಾಡೋಕ್ಕೆ ಸಡನ್ನಾಗಿ ಕಾಫಿ ಪೌಡ್ರು ಮನೆಯಲ್ಲಿದೆ. ಇವಾಗ ನಂತರ ಯಾರಾದ್ರೂ ಕಾಫಿ ಅಷ್ಟು ಮನೆಯಲ್ಲಿ ಮಾಡ್ತಿರಲ್ಲ, ಬಟ್ ರೇರಾಗಿ ಕುಡಿಬೇಕು ಅಂದಾಗ ಈ ಥರ ಕಾಫಿ ಪೌಡ್ರ್ ತಿಕ್ಕಾಗುತ್ತೆ ಅಂದರೆ ಈ ನೆಸ್ಕೆಫೆನಲ್ಲಿ ಸಣ್ಣ ಪ್ಯಾಕೆಟ್ ಬರುತ್ತಲ್ಲ ಅದು ತಂದು ಇಟ್ಕೊಳ್ಳಿ. ಸೊ ದಟ್ ಅದು ಓಪನ್ ಮಾಡಿ ಅವಾಗವಾಗೆ ನೀವು ಯೂಸ್ ಮಾಡ್ಬಿಡ್ಬೋದು. ಗಟ್ಟಿ ಆಗುತ್ತೆ ಅನ್ನೋ ಇದು ಬೇಡ. ಇಲ್ಲಾಂದರೆ ಗ್ಲಾಸ್ ಜಾರಲ್ಲೂ ನಾನು ತೊಗೊಂಡು ಬಂದಿದ್ದೆ. ಗ್ಲಾಸ್ ಒಳಗಡೆ ಗ್ಲಾಸ್ ಡಬ್ಬನಲ್ಲಿ ಇರುತ್ತಲ್ಲ ಅದನ್ನು ಗಟ್ಟಿ ಆಗೋಯ್ತು ನಮ್ಮ ಮನೆಯಲ್ಲಿ. ಗೊತ್ತಿಲ್ಲ ನನಗೆ ಹೆಂಗೆ ಸ್ಟೋರ್ ಮಾಡೋದು ಕಾಫಿ ಪೌಡರ್ ಅಂತೇಳಿ. ಎಷ್ಟೇ 8 ಕಂಟೈನರಲ್ಲಿ ಇಟ್ಟರು ಅದು ಗಟ್ಟಿ ಆಗಿಬಿಡ್ತಾಯಿತ್ತು. ಸೊ ದಟ್ ಇವಾಗ ಈ ಥರ ಪೌಡರ್ ಥರ ಬರುತ್ತಲ್ಲ, ಬ್ರೂನಲ್ಲಿ ಪೌಡರ್ ಥರನೇ ಇರೋದಿದ್ದು, ಹಾಗಾಗಿ ಈ ಥರ ತಂದು ಯೂಸ್ ಮಾಡ್ತಿದ್ವಿ. ಬಟ್ ಇದು ಗಟ್ಟಿ ಆಗಿಲ್ಲ, ಮತ್ತು ನಮ್ಗೆ ಕಾಫಿ ಕುಡಿಬೇಕನ್ನೋವಾಗ ಕೈಗೆ ಬೇಗ ಸಿಗುತ್ತೆ. ಅವಳು ಇಷ್ಟ ಬಂದಿದೆ ಏನು ಹೇಳ್ತಾಳೆ. ಅವಳು ಹ್ಯಾಪಿ ಬರ್ಡೇ, ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡೋಕ್ಕೇನೋ ಕೇಳ್ತಿದ್ದಾಳೆ. ಲೈಟ್ ಆನ್ ಮಾಡಿ ಹಾಲ್ದಂಗೆ. ರೆಡಿ ತಾನಿದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈವ್ನಿಂಗ್ ಆಗಿದೆ. ಈವ್ನಿಂಗ್ ಆಲ್ಮೋಸ್ಟ್ 8 o'clock ಆಗ್ತಾ ಬಂದು 7:40 ಆ ಥರ ಆಗಿದೆ. ಇವಾಗ ಕಿಚನಲ್ಲಿ ನಾರ್ಮಲಿ ನೈಟ್ ಫುಡ್ ಕುಕ್ ಮಾಡೋಕ್ಕೆ ಬಂದಿದ್ದೀನಿ. ದೋಸೆ ಮಾಡೋಣ ಅಂತ. ಮತ್ತು ಹಾಗೆ ರೀಸೆಂಟಾಗಿ ಅಮ್ಮ ಬಂದಿದ್ರು. ನಾನು ರೆಗ್ಯುಲರಾಗಿ ಬ್ಲಾಗ್ಸ್ ಹಾಕೋಕ್ಕಾಗ್ತಿಲ್ಲ. ಏನಂದರೆ ತುಂಬಾ ಬ್ಯುಸಿ ಇರ್ತೀನಿ. ಮನೆ ಕೆಲಸ, ಮಗು ಕೆಲಸ, ಆವಾಗವಾಗ ಈ ಥರ ವೀಡಿಯೋ ಎಡಿಟಿಂಗ್ ಇರುತ್ತೆ, ಈ ಥರ. ಮತ್ತು ಹೊರಗಡೆ ಹೋಗೋದು, ಈ ಥರ ಯಾರಾದರೂ ಮನೆಗೆ ಬರ್ತಿರ್ತಾರೆ. ಅಮ್ಮ ಬಂದಾಗ ಅಮ್ಮ ಬಂದಿದ್ದರು. ಒಂದು 3 days ಆ ಥರ ಬಂದಿದ್ದರು. 1 day ಬಂದು ಇನ್ನೊಂದು ಡೇ ಇದ್ದು ಇನ್ನೊಂದು ಡೇ ಹೋದರು ಆ ಥರ. ಸೊ ಅದಕ್ಕೆ ಅವ್ರು ಬಂದಿದ್ದಾಗ ಇವಾಗೆಲ್ಲ ಅವರೆಕಾಳು ಎಲ್ಲ ಕಡೆ ತುಂಬ ಸೇಲ್ ಮಾರ್ತಿರ್ತಾರಲ್ವ. ಅಂದರೆ ನಮ್ಮ ಮನೆಯಲ್ಲಿ ತೋಟದೆಲ್ಲ ಹಾಕಿದ್ದನ್ನ ತೊಗೊಂಡು ಬಂದಿದ್ರು. ಅದನ್ನು ಬಂದು ಏನು ಹೇಳ್ತಾರೆ, ಇದು ಇದ್ಕಿದ ಬೇಳೆ ಹೇಳ್ತೀವಲ್ಲ, ಬೇಳೆ ಇಟ್ಕಿದ್ರೆ ಈ ಥರ ಬರುತ್ತಲ್ಲ, ಈ ಥರ ಮಾಡಿ ಕೊಟ್ಟು ಹೋಗಿದ್ದಾರೆ. ಸೊ ಅದಿದೆ. ಅದ್ರ ಸಾಂಬಾರು ಮಾಡೋಣ ಇವತ್ತು. ಮಾರ್ನಿಂಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಬೇಕು. ಮತ್ತೇನೆಂದರೆ ಅದಕ್ಕೆ ಇದ್ಕಿನ ಬೇಳೆಗೆ ನಾರ್ಮಲ್ ಹೇಗೆ ನಾವು ಚಿಕನ್ ಮಸಾಲ ಗ್ರೈಂಡ್ ಮಾಡ್ತೀವಲ್ಲ ಆ ಥರ ಮಸಾಲ ಮಾಡಿ, ಕಾಯಿ ತುರಿ ಇದೆಲ್ಲ ಹಾಕಿ ಮಸಾಲ ಗ್ರೈಂಡ್ ಮಾಡಿಬಿಟ್ಟು ಈ ಕಾಳನ್ನ ಆನಿಯನ್ ಜೊತೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಸಾಲ ಹಾಕಿ ಎಷ್ಟು ನೀರು ಬೇಕು ಅಡ್ಜಸ್ಟ್ ಮಾಡಿ ಉಪ್ಪು ಖಾರ ಹಾಕಿದ್ರೆ ಅಷ್ಟೇ, ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಸೊ ಅದು ಮಾಡೋಣ ಅಂತ ಸಾಂಬಾರು ಇವಾಗ. ಅದು ಬಿಟ್ಟರೆ ಯಾವುದೇ ಈವ್ನಿಂಗ್ ಟೀ ಕಾಫಿ ಎಲ್ಲ ಆಯಿತು ನಮ್ಮದು. ತಾನಿಗೆ ಬ್ರೋಕೊಲಿ ಕೊಟ್ಟು ನಾವು ಕಾಫಿ ಮಾಡಿ ಕೊಟ್ವಿ. ಸೊ ಅಷ್ಟೇ. ಇವಾಗ ನೆಕ್ಸ್ಟ್ ಡಿನ್ನರ್ದು ಕೆಲಸ ನೋಡಬೇಕು ಫ್ರೆಂಡ್ಸ್. ನಾನು
ಸ್ವಲ್ಪ ಏನೋ ವೆದರು ಚೆನ್ನಾಗೇ ಇಲ್ಲ, ನಂಗೆ ತಲೆನೋವು ಬಂದುಬಿಟ್ಟಿದೆ, ಹಂಗಾಗಿ ಫೇಸ್ ಒಂಥರ ಡಲ್ಲಾಗಿದೆ. ವೆದರಿಗೆ ಏನು ಒಂಥರ ಕೋಲ್ಡಾಗಿ ಚಿಲ್ಲಾಗೋ ಥರ ತಲೆಯೆಲ್ಲ ದಿಮ್ಮನ ಥರ ಕಿವಿಯೆಲ್ಲ ಆ ಥರ ಆಗ್ತಿದೆ ನನಗೆ. ಮೋಸ್ಟ್ಲಿ ಲೇಟಾಗಿ ಸ್ನಾನ ಮಾಡಿದೆ ಇವತ್ತು, ಅದು ಇದು ಕೆಲಸ ಹೊರಗಡೆ ಹೋಗೋದು ಹಿಂಗೆ ಅಂದ್ಕೊಂಡು, ಹಾಗಾಗಿ ಆ ಥರ ಆಗ್ತಿದೆ ಅನಿಸುತ್ತೆ. ಫ್ರೆಂಡ್ಸ್, ಗ್ರೇವಿದು ರೆಸಿಪಿನ ನಾನು ಯಾವತ್ತಾದರೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇವಾಗ ಜಸ್ಟ್ ಕುಕ್ಕಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀನಿ, ತಾನೇ ನೋಡಿಕೊಂಡು ವೀಡಿಯೋ ಕುಕ್ಕಿಂಗ್ ಎರಡೂ ಮಾಡೋಕ್ಕಾಗ್ತಿಲ್ಲ ಯಾಕೋ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕಾ ಅಥವಾ ಏನಾದರೂ ಇನ್ಕ್ಲೂಡ್ ಮಾಡಬೇಕಾ, ಹೀಗಿರಬೇಕು ಹಾಗಿರಬೇಕು, ಏನು ಅನಿಸುತ್ತೆ ನಿಮ್ಮ ಮನಸ್ಸಿಗೆ ಅದು ಕಮೆಂಟ್ಸ್ ಕೂಡ ಮಾಡಿ, ಒಳ್ಳೆಯ ವಿಷಯಗಳನ್ನ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಗುಡ್ ನೈಟ್.